ಲೇಡೀಸ್ ಅಂಡ್ ಜೆಂಟ್ಲ್ಮನ್, ಬಳ್ಳಾರಿಯಲ್ಲಿ ಏನು ಆಗಬಾರ್ದು ಆಗಿ ಹೋಗಿದೆಯಲ್ವಾ, ಅದ್ರ ಹಿಂದೆ ಒಂದು ಮಾಸ್ಟರ್ ಪ್ಲಾನ್ ಇದೆ. ಜನಾರ್ದನ್ ರೆಡ್ಡಿ ದಶಕಗಳ ಕಾಲ ಬಳ್ಳಾರಿಯಿಂದ ದೂರ ಇದ್ರು. ಬಳ್ಳಾರಿ ಬಿಜೆಪಿಯಲ್ಲಿ ಸಕ್ರಿಯರಾಗಿರಲಿಲ್ಲ, ಜೈಲಲ್ಲಿದ್ರು. ಅದಾದ್ಮೇಲೆ ಬಳ್ಳಾರಿಯಿಂದ ಬ್ಯಾನ್ ಆಗಿದ್ರು. ಎಲ್ಲ ಘಟನೆಗಳು ನಡೆದಿತ್ತು. ವಾಪಸ್ ಜನಾರ್ದನ್ ರೆಡ್ಡಿ ಬಳ್ಳಾರಿಗೆ ಬಂದಿರೋದು ಬಳ್ಳಾರಿಯ ಬಿಜೆಪಿಗೆ ಸಹಿಸ್ಲಿಕ್ಕೆ ಆಗ್ತಾ ಇಲ್ವಾ? ಹಾಗಾದ್ರೆ ಇಲ್ಲಿಯೇ ಟ್ವಿಸ್ಟ್ ಏನಪ್ಪಾ ಅಂದ್ರೆ, ಜನಾರ್ದನ್ ರೆಡ್ಡಿ ಬಳ್ಳಾರಿಗೆ ಬಂದಿರೋದ್ರಿಂದ ಅದನ್ನ ಸಹಿಸ್ಲಿಕ್ಕೆ ಆಗದೆ ಇರುವಂತ ಬಿಜೆಪಿಗರೇ ಈ ಗಲಾಟೆಗೆ ಮಾಸ್ಟರ್ ಪ್ಲಾನ್ ಏನಾದರೂ ಮಾಡಿದ್ರ? ಏನಿದು ಎಕ್ಸ್ಕ್ಲೂಸಿವ್ ಸ್ಟೋರಿ? ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ, ನಾನು ಹೇಮಂತ್. ಎಸ್ ವೀಕ್ಷಕರೇ, ಸೈಕಲ್ನಲ್ಲಿ ಬಂದಂತ ಹೆಡ್ ಕಾನ್ಸ್ಟೇಬಲ್ ಒಬ್ಬರ ಮಗ ಜನಾರ್ದನ ರೆಡ್ಡಿ, ಅವರಿಗೆ ಸಹೋದರರು ಸೋಮಶೇಖರ ರೆಡ್ಡಿ, ಕರುಣಾಕರ ರೆಡ್ಡಿ. ಜನಾರ್ದನ್ ರೆಡ್ಡಿ ಅವರ ಬೆಳವಣಿಗೆ ಅದು ಊಹೆಗೂ ನಿಲುಕದ್ದು, ಬೇರೆ ಯಾರಿಗೂ ಸಾಧ್ಯವಾಗದೆ ಇದ್ದದ್ದು. ಕ್ರಮನೋ ಅಕ್ರಮನೋ ಸಕ್ರಮನೋ ಕಾನೂನು ಬಾಹಿರನೋ ಒಟ್ಟು ದುಡ್ಡು ಮಾಡ್ಕೊಂಡ್ರು. ವೀಕ್ಷಕರೇ, ಬಳ್ಳಾರಿಗೆ ಯಾವಾಗ ಜನಾರ್ದನ್ ರೆಡ್ಡಿ ಎಂಟ್ರಿ ಆಯಿತು ನೆನಪಿರ್ಲಿ, 2023 ಚುನಾವಣೆಯಲ್ಲಿ ಬಳ್ಳಾರಿಗೆ ಜನಾರ್ದನ್ ರೆಡ್ಡಿಗೆ ನೋ ಎಂಟ್ರಿ ಇದ್ರು ಕೂಡ ಅವರ ಶ್ರೀಮತಿ ಅರುಣಾ ಜನಾರ್ದನ್ ರೆಡ್ಡಿಯನ್ನ ಅಲ್ಲಿ ಕಂಟೆಸ್ಟ್ ಮಾಡಿಸಿದ್ರು ಇದೇ ಜನಾರ್ದನ್ ರೆಡ್ಡಿ. ಅವ್ರದೇ ಪಕ್ಷ ಸ್ಥಾಪಿಸ್ಕೊಂಡು ಬಿಟ್ಟಿದ್ರು, ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಪಕ್ಷ ಅಂತ ಏನು, ಅದನ್ನ ಸ್ಥಾಪಿಸ್ಕೊಂಡು ಅವ್ರ ಹೆಂಡತಿಯವ್ರನ್ನ ಅಲ್ಲಿ ಕಂಟೆಸ್ಟ್ ಮಾಡಿಸಿದ್ರು. ಅವ್ರ ವಿರುದ್ಧ ಯಾರು ಸ್ಪರ್ಧಿಸಿದ್ದಂದ್ರೆ ಇದೇ ಜನಾರ್ದನ್ ರೆಡ್ಡಿ ಸಹೋದರ ಸೋಮಶೇಖರ್ ರೆಡ್ಡಿ. ಇವರಿಬ್ಬರ ಜಗಳದಲ್ಲಿ ಬಿಜೆಪಿಯಿಂದ ಸೋಮಶೇಖರ್ ರೆಡ್ಡಿ ಇದ್ರು,
ಇವರು ಕಲ್ಯಾಣ ಕರ್ನಾಟಕ ಪಕ್ಷದಿಂದ ಇವರ ಶ್ರೀಮತಿ ಇದ್ರು. ಇವರಿಬ್ಬರ ಜಗಳದಲ್ಲಿ ಗೆದ್ದಿದ್ದು ಯಾರಪ್ಪ ಅಂದ್ರೆ ಕಾಂಗ್ರೆಸ್ನ ಭರತ್ ರೆಡ್ಡಿ. ಈ ಅಣ್ಣ ತಮ್ಮಂದ್ರೆ ಅವಾಗಲೇ ಒಟ್ಟಾಗ್ಬಿಟ್ಟಿದ್ರೆ ಭರತ್ ರೆಡ್ಡಿ ಗೆಲ್ತಾನೆ ಇರಲಿಲ್ಲ ಅಂತ. ಈ ಸಮಸ್ಯೆಗಳು ಉದ್ಭವ ಆಗ್ತಿರ್ಲಿಲ್ಲ. ಇವರಿವರ ತಪ್ಪಿನಿಂದ ಇವ್ರು ಗೆದ್ಕೊಂಡಿರೋದಲ್ಲಿ ಭರತ್ ರೆಡ್ಡಿ. ಅದೇ ಈಗ ಬಿಜೆಪಿಗೆ ನುಂಗಲಾರದ ಬಿಸಿ ತುಪ್ಪ ಅನ್ನೋದಾಗಿದೆ. ಜನಾರ್ದನ್ ರೆಡ್ಡಿ ಬಂದಿರೋದ್ರಿಂದ ಎಲ್ಲಿ ತಮ್ಮ ಅಸ್ತಿತ್ವಕ್ಕೆ ಧಕ್ಕೆಯಾಗುತ್ತೋ ಅನ್ನುವ ಅಂಜಿಕೆ ಅಲ್ಲಿಯ ಬಿಜೆಪಿ ನಾಯಕರನ್ನ ಕಾಡ್ತಾ ಇದೆ. ಶ್ರೀರಾಮಲು ಆದಿಯಾಗಿ ಜನಾರ್ದನ್ ರೆಡ್ಡಿ ಅವರ ಪರವಾಗಿದ್ದವರು, ಒಂದು ಕಾಲದಲ್ಲಿ ಜನಾರ್ದನ್ ರೆಡ್ಡಿ ವಿರುದ್ಧವಾದವರು, ಮತ್ತೆ ಒಂದಾದವರು, ಇವರೆಲ್ಲ ಸೇರಿ ಜನಾರ್ದನ್ ರೆಡ್ಡಿಗೆ ಬಳ್ಳಾರಿಯಲ್ಲಿ ಖಿಂಡ ತೋರ್ತಾ ಇದ್ದಾರೆ. ಅದರ ಮುಂದುವರಿದ ಭಾಗವೇ ಮೊನ್ನೆಯ ಗಲಾಟೆ. ಬಿಜೆಪಿಯ ನಾಯಕರು ಪ್ರೊವೋಕ್ ಮಾಡಿರೋದ್ರಿಂದಲೇ ಕಾಂಗ್ರೆಸ್ ನಾಯಕರು ಆ ರೀತಿ ಸಿಡಿದು ನಿಂತರು ಅನ್ನೋದು ಅಲ್ಲಿಯ ವಾಸ್ತವದ ಚಿತ್ರಣ. ಈ ಗಲಾಟೆ ಯಾವ ಸ್ವರೂಪವನ್ನು ಪಡೆಯುತ್ತೆ ಮುಂದೆ ಕಾದು. ಇದಾಗಿತ್ತು ಎಕ್ಸ್ಕ್ಲೂಸಿವ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.